ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ವರ್ಷಿಣಿ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಈ ದಿನದ ಪಂಚಾಂಗದ ವಿಶೇಷತೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನ ಆಷಾಢ ಶುಕ್ರವಾರದಂದು ದೇವಿಯ ಆರಾಧನೆಯಿಂದ ಸಾಕಷ್ಟು ಫಲಗಳು ಸಿಗುತ್ತೆ, ಹಾಗೆ ಬಹಳ ವಿಶೇಷ ಅಂತ ಹೇಳ್ತಾರೆ. ಯಾವ ರೀತಿಯ ವಿಶೇಷತೆಗಳಿದೆ, ಹೇಗೆ ನಾವು ಆರಾಧನೆಯನ್ನ ಮಾಡಬೇಕಾಗತ್ತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚಯತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ದ್ವಿತೀಯ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ಆಷಾಢ ಶುಕ್ರವಾರ. ತಮಗೆ ಗೊತ್ತಿದೆ, ಆಷಾಢ ಶುಕ್ರವಾರಗಳಲ್ಲೆಲ್ಲ ಅಮ್ಮನವರ ಸನ್ನಿಧಾನಗಳಲ್ಲಿ ಬಹಳ ವಿಶೇಷವಾದ ಪೂಜಾದಿಗಳು ನೆರವೇರುತ್ತೆ. ನಾವು ಹೇಗೆ ಶ್ರಾವಣ ಮಾಸದಲ್ಲಿ ಕಾಣ್ತೀವೋ ಅದು ಆಷಾಢದಲ್ಲೂ ನೆರವೇರಿಸ್ತಾ ಇದ್ದಾರೆ. ಇತ್ತೀಚೆಗೆ ಇದು ಶುರುವಾಗಿದೆ. ಆಷಾಢದಲ್ಲಿ ಮುಂಚೆ ಇಷ್ಟು ವೈಭವ ನಾವು ಗಮನಿಸ್ತಾ ಇರಲಿಲ್ಲ. ಈಗ ವಸ್ತುತಃ ಮಾಡಬೇಕು ಆಷಾಢ ಪೂಜೆ. ಆಷಾಢ ಶುಕ್ರವಾರ ಅದು ಲಕ್ಷ್ಮೀ ಆರಾಧನೆಗೆ ಬಹಳ ವಿಶೇಷವಾದದ್ದು. ನಾನು ಕಳೆದ ಬಾರಿಯೇ ಹೇಳಿದೆ, ಆಷಾಢ ಮಾಸ ನಮಗೆ ಪ್ರಕೃತಿಯಲ್ಲಿ ಒಂದು ಬದಲಾವಣೆ ಕಾಣ್ತಕ್ಕಂಥ ಒಂದು ಮಾಸ. ಮಳೆ ಬರುತ್ತೆ, ಬಹಳ ಮುಖ್ಯವಾಗಿ ಭೂಮಿ, ಮಳೆಯಿಂದ ಭೂಮಿ ತಣಿದು ಬೆಳೆಗೆ ಅದು ಸಿದ್ಧವಾಗುತ್ತೆ. ಹೀಗಾಗಿ ಪ್ರಕೃತಿ ಲಕ್ಷ್ಮಿ ಇಲ್ಲಿ ನಲಿಯಬೇಕು, ನರ್ತಿಸಬೇಕು. ತನ್ನ ಮೂಲಕ ನಮಗೆ ಒಳ್ಳೆಯ ಸಂಪತ್ತನ್ನು, ಧಾನ್ಯ ಸಂಪತ್ತನ್ನು ತಂದುಕೊಡಬೇಕು. ಆ ದೃಷ್ಟಿಯಲ್ಲಿ ಈ ಮಳೆಗೆ ಹಾಗೂ ಇಳೆಗೆ ಪೂಜೆ ನೆರವೇರತಕ್ಕಂಥದ್ದು, ಅದು ಭೂಲಕ್ಷ್ಮಿ ಅಂತ ಕರಿತೀವಲ್ವ. ಹೀಗಾಗಿ ಆ ಒಂದು ಪ್ರಕೃತಿ ಲಕ್ಷ್ಮಿಯ ಆರಾಧನೆ ನಾವು ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಮಾಡ್ತೀವಿ. ಅದರ ಸಂಕೇತವಾಗಿ ಮನಸ್ಸಿನಲ್ಲಿ ವಸ್ತುತಃ ಅದು ಪ್ರಕೃತಿ ಚೆನ್ನಾಗಿ ನಮಗೆ ಮಳೆ ಸುರಿಸಲಿ, ನಮಗೆ ಅದರ ಅನುಗ್ರಹ ಆಗಲಿ ಅನ್ನುವ ಕಾರಣಕ್ಕೆ ನಾವು ಪೂಜೆ ಮಾಡೋದು. ಈಗ ಅದು ದೇವಸ್ಥಾನಗಳಲ್ಲಿ ವೈಭವದ ಅಲಂಕಾರಗಳು, ಇನ್ನೇನು ವಿಶೇಷವಾದ ಸೇವೆಗಳು, ಭಕ್ತರ ಹರಿದು ಬರುವ ಜನಸಾಗರ, ಇದೆಲ್ಲ ಶ್ರದ್ಧೆ ಬೇಕು ನಮಗೆ, ಸಂಶಯ ಇಲ್ಲ ಅದರಲ್ಲಿ. ದೇವಸ್ಥಾನಗಳಿಗೆ ಹೋಗೋದು ಯಾಕೆ ಅಂದರೆ ಏನೋ ಒಂದು ಮನಸ್ಸಿನ ಕೋರಿಕೆ ಈಡೇರಿಸ್ಕೊಳ್ಳೋಕೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಸಾಮಾನ್ಯವಾಗಿ. ಎಷ್ಟೋ ಬಾರಿ ದೇವಸ್ಥಾನಕ್ಕೆ ಹೋದ ಮೇಲೆ ಉದ್ದೇಶ ಮರೆತು ಬಿಟ್ಟಿರ್ತೀವಿ. ಆ ಜನಜಂಗುಳಿ, ಆ ಹರಿಬರಿ, ಇವುಗಳ ಮಧ್ಯೆ ಎಲ್ಲೋ ಕಿತ್ತಾಟ, ಜಗಳ, ಇವುಗಳೆಲ್ಲ ಶುರು ಆಗ್ಬಿಡುತ್ತೆ. ನಾನು ಮೊದಲು ದರ್ಶನ ಮಾಡಬೇಕು, ನಾನು ಮೊದಲು ದರ್ಶನ ಅಂತ. ಆ ಕ್ಯೂನಲ್ಲಿ ಸರದಿಯಲ್ಲಿ ನಿಲ್ಲುವಾಗಲೂ ನಮಗೆ ತಾಳ್ಮೆ ಕಳ್ಕೊಂಡ್ಬಿಡ್ತೀವಿ. ನಾವು ದೇವಸ್ಥಾನಕ್ಕೆ ಅದರ ಉದ್ದೇಶ, ಆಷಾಢ ಮಾಸದ ಶುಕ್ರವಾರದ ಮಹತ್ವ ಇದೆಲ್ಲ ಮರೆತು ಮೂಲೆಗುಂಪು ಹೋಗ್ಬಿಡುತ್ತೆ. ಹೀಗಾಗಿ ನಮ್ಮ ಉದ್ದೇಶ ಏನಾಗಿದೆ? ಪ್ರಕೃತಿ ಲಕ್ಷ್ಮಿ ನಮ್ಮೊಬ್ಬರಿಗಲ್ಲ, ಜಗತ್ತಿಗೆ, ಪ್ರಾಣಿ ಸಂಕುಲಕ್ಕೆ ಮಳೆ ಬೇಕಾಗಿದೆ. ಮಳೆಯೇ ಇಲ್ಲ, ಈ ರೀತಿಯ ಒಂದು ಬರದ ಸೂಚನೆ ಈ ಕಾಲದಲ್ಲಿ ನಾವು ಎಲ್ಲರೂ ಸಾಮೂಹಿಕ ಪ್ರಾರ್ಥನೆ ಮಾಡಬೇಕು. ದೇವಸ್ಥಾನಗಳಲ್ಲಿ ಹೋಗಿ ನನಗೇನೋ ಸಂಪತ್ತು ಕೊಡು, ನನಗೇನೋ ಕಾರು ಬಂಗ್ಲೆ ಮತ್ತೊಂದು ಕೊಡು, ಇದೆಲ್ಲ ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಸಮೃದ್ಧವಾದ ಬೆಳೆ ಬರಬೇಕು. ಈ ದೃಷ್ಟಿಯಲ್ಲಿ ಈ ದಿವಸ ಸಾಮೂಹಿಕವಾದ ಪ್ರಾರ್ಥನೆ, ನಮ್ಮೆಲ್ಲರ ಪ್ರಾರ್ಥನೆ ಏನಾಗಿರಬೇಕು? ಚೆನ್ನಾಗಿ ಮಳೆ ಬರಲಿ. ಅತಿವೃಷ್ಟಿ ಅಲ್ಲ, ಅದು ತಕ್ಕನಾದ ಎಷ್ಟು ಬೇಕೋ ಅಷ್ಟರ ಮಟ್ಟಿಗಿನ ಮಳೆಯನ್ನು ಕರುಣಿಸು ಅಂತ ಹೇಳಿ ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಬೇಕು. ಮಹಾಲಕ್ಷ್ಮಿಯ ಕೃಪೆಯಿಂದಲೇ, ವಸ್ತುತಃ ಮಹಾಲಕ್ಷ್ಮಿ ಎಲ್ಲದರ ಲಕ್ಷ್ಮಿ ಅಂತಂದರೆ ಲಕ್ಷ್ಯೇತಿ ಸರ್ವಂ ಸದಾ ಅಂತ ಅಲ್ವಾ. ಎಲ್ಲ ಕಾಲಕ್ಕೂ ಎಲ್ಲ ದಿಕ್ಕನ್ನು ನೋಡ್ತಕ್ಕಂಥವಳು, ಸರ್ವ ದಿಕ್ಕನ್ನು ಗಮನಿಸ್ತಕ್ಕಂಥವಳು ಯಾರು, ಆಕೆಯನ್ನು ಲಕ್ಷ್ಮಿ ಅಂತ ಕರೀತಕ್ಕಂಥದ್ದು. ಹೀಗಾಗಿ ಇಲ್ಲಿ ಗಮನ ಹರಿಸ ಮಾತ ಈ ಮಹಾಲಕ್ಷ್ಮಿ, ಮಳೆ ಬಂದಿಲ್ಲ, ಹೀಗಾಗಿ ಇತ್ತ ಕಡೆಗೆ ನಿನ್ನ ಚಿತ್ತ ಇರಲಿ. ಈ ದೃಷ್ಟಿಯಲ್ಲಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ನಮಗೆ ಎಲ್ಲ ಇಡೀ ಸಂಪೂರ್ಣ ಈ ಭಾರತದಾದ್ಯಂತ ಮಳೆಗೆ ಕೊರತೆಯಾಗಿಬಿಟ್ರೆ ಎಲ್ಲದಕ್ಕೆ ಕೊರತೆಯಾಗುತ್ತೆ, ಅಸ್ತಿತ್ವಕ್ಕೆ ಕೊರತೆ ಬಂದುಬಿಡುತ್ತೆ. ಈ ಕಾರಣದಿಂದಾಗಿ ಮಳೆ ಅನ್ನೋದೇ ಮಹಾಲಕ್ಷ್ಮಿಯ ವರ. ಹೀಗಾಗಿ ಆ ದೃಷ್ಟಿಯಲ್ಲಿ
ಇಳೆಗೆ ಮಳೆ ಬರಲಿ, ಮಳೆಯಿಂದಾಗಿ ಸಮೃದ್ಧವಾದ ಬೆಳೆ ಉಂಟಾಗಲಿ. ಆ ದೃಷ್ಟಿಯಲ್ಲಿ ನಿಜವಾಗಿ ಪ್ರಕೃತಿ ಲಕ್ಷ್ಮಿ ಶುಕ್ರವಾರ, ಆಷಾಢ ಶುಕ್ರವಾರ ಏನು ಪ್ರಕೃತಿ ಲಕ್ಷ್ಮಿಯ ಪೂಜೆ, ಪ್ರಕೃತಿ ಲಕ್ಷ್ಮಿಯ ಅನುಗ್ರಹ ಇವುಗಳು ಬೇಕಾಗಿದೆ. ಆ ದೃಷ್ಟಿಯಲ್ಲಿ ನೀವು ದೇವಸ್ಥಾನಕ್ಕೆ ಹೋದರೆ ಒಂದು ಸಂಕಲ್ಪ ಮಾಡಿಸಿ. ನಮ್ಮದು ಇದ್ದೇ ಇರುತ್ತೆ ಸದಾಕಾಲ. ನಾವು ದೇವಸ್ಥಾನಕ್ಕೆ ಹೋದರೂ, ಮನೆಯಲ್ಲಿದ್ದರೂ, ಇನ್ಯಾವುದೇ ಕ್ಷೇತ್ರಕ್ಕೆ ಹೋದರೂ ನಮ್ಮ ಬಗ್ಗೆ, ನಮ್ಮ ಸಂಕಲ್ಪ, ನಮ್ಮ ರಾಶಿ ನಕ್ಷತ್ರ ಇವುಗಳಿಗೆ ಇದ್ದೇ ಇದೆ. ಕನಿಷ್ಠ ಈ ಆಷಾಢ ಮಾಸದಲ್ಲಾದರೂ ಸಂಪೂರ್ಣ ನಾವು ಇನ್ನೊಂದು ಶುಕ್ರವಾರ ಇದೆ, ಈ ಶುಕ್ರವಾರ ಮತ್ತು ಮುಂದಿನ ಶುಕ್ರವಾರ 2 ಶುಕ್ರವಾರನಾದರೂ ನಾವು ಲೋಕ ಕಲ್ಯಾಣಕ್ಕೆ, ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋದಲ್ವ. ಆ ದೃಷ್ಟಿಯಲ್ಲಿ ಒಂದು ವಿಶಾಲ ದೃಷ್ಟಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋದು ತುಂಬ ಒಳ್ಳೆಯದು. ಆ ಪ್ರಯತ್ನ ಮಾಡಿ. ಸಾಮೂಹಿಕ ಪ್ರಯತ್ನಕ್ಕೆ ಪ್ರಾರ್ಥನೆಗಳಿಗೆ ವಿಶೇಷ ಫಲ ಇದೆ. ಹೀಗಾಗಿ ದಯವಿಟ್ಟು ಮಾಡಿ. ಶಾಸ್ತ್ರಿಗಳೇ, ಶುಕ್ರವಾರದ ವಿಶೇಷತೆಯನ್ನು ತಿಳಿಸಿದ್ರಿ. ಪ್ರಕೃತಿ ಲಕ್ಷ್ಮಿಯ ಆರಾಧನೆ ಎಷ್ಟು ವಿಶೇಷತೆಯಿಂದ ಕೂಡಿದೆ, ಹಾಗೆ ಹೇಗೆ ನಾವು ಯಾವುದೇ ಒಂದು ದೇವರ ಆರಾಧನೆ ಅಥವಾ ಪೂಜೆ ಮಾಡಬೇಕು ಅಂದಾಗ ತಾಳ್ಮೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಸಂದೇಶಗಳತ್ತ ಗಮನ ಹರಿಸೋಣ ಶಾಸ್ತ್ರಿಗಳೇ. ಮೊದಲಿಗೆ ರುಕ್ಮುತು ಗೌಡ ಅಂತ ಶ್ರೀರಂಗಪಟ್ಟಣ, ಇವರ ಜನ್ಮ ದಿನಾಂಕ 10ನೇ ತಾರೀಕು 10ನೇ ತಿಂಗಳು 1999 ರಾತ್ರಿ 10 ಗಂಟೆ 10 ನಿಮಿಷ. ಉದ್ಯೋಗ ಮತ್ತು ವಿವಾಹದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ರುಕ್ಮತಗೌಡ ಅವರ ಪ್ರಶ್ನೆ ವಿವಾಹ ಮತ್ತು ಉದ್ಯೋಗದ ಬಗ್ಗೆ ಇದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಷಭ ಲಗ್ನ ತಮ್ಮದು. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ತುಂಬ ಬಲಹೀನನಾಗಿದ್ದಾನೆ. ವ್ಯಯಸ್ಥಾನದಲ್ಲಿರೋದು ಅಷ್ಟೇ ಅಲ್ಲ, ನೀಚನಾಗಿದ್ದಾನೆ. ಬೇರೆ ಗ್ರಹಗಳಿಗೆ ನೀಚ ಸ್ಥಾನ ಬಂದರೆ ಗ್ರಹಗಳು ಬಲವನ್ನು ಕಳ್ಕೊಳ್ಳುತ್ತೆ. ಯಾವಾಗ ಗ್ರಹ ಬಲ ಕಳ್ಕೊಳ್ಳುತ್ತೆ, ಸಹಜವಾಗಿ ಫಲವನ್ನು ಕಳೆದು ಹಾಕುತ್ತೆ. ಹೀಗಾಗಿ ಈ ಒಂದು ಕಾರಣಕ್ಕೆ ತಾವು ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಬನ್ನಿ. ಪ್ರತಿ ಶನಿವಾರ ಶ್ರದ್ಧೆಯಿಂದ ಶನೈಶ್ಚರನ ಆರಾಧನೆ ಮಾಡಬೇಕು ತಾವು. ಕರ್ಮಕಾರಕ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಕರ್ಮಾಧಿಪತಿಯೂ ಹೌದು. ಹೀಗಾಗಿ ಇಂಥವನ ಬಲವಿಲ್ಲ ಅಂದರೆ ನಮಗೆ ಪರಕಾರಿಯೇ ವ್ಯಯಸ್ಸದ, ಇನ್ನೊಬ್ಬರ ಕಾರ್ಯಗಳಿಗೆ ಹಣ ಖರ್ಚು ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅಲೆದಾಡೋದೇ ವ್ಯಯ ಆಗುತ್ತೆ. ಅಲೆದಾಟ, ಪರಿಶ್ರಮ ಮತ್ತು ಅಷ್ಟು ಮಾನ್ಯತೆ ಸಿಗದೆ ಹೋಗೋದು, ಈ ರೀತಿಯ ಒಂದು ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ತಾವು ದಯವಿಟ್ಟು ಶನೈಶ್ಚರನ ಆರಾಧನೆ ಮಾಡಬೇಕು. ಉದ್ಯೋಗದ ಕಾರಣಕ್ಕೆ ನಿರಂತರವಾಗಿ ಮಾಡಿ. ಇದು ಎಷ್ಟು ಕಾಲ ಅಂದರೆ, ನೀವು ಕೆಲಸಕ್ಕೆ ಎಷ್ಟು ಕಾಲ ಹೋಗ್ತೀರೋ ಅಷ್ಟು ಕಾಲ ಮಾಡೋದು ಬಹಳ ಒಳ್ಳೆಯದು. ಯಾಕಂದರೆ ಶನೈಶ್ಚರನ ಕೃಪೆ ತಮಗೆ ಬೇಕು. ಹೀಗಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ ಶನೈಶ್ಚರನ ಪ್ರಾರ್ಥನೆ ತಪ್ಪದೆ ಮಾಡಿ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಅವನು ಸಪ್ತಮಾಧಿಪತಿ, ವಿವಾಹದ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ, ವಿವಾಹದ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಇದಕ್ಕೆ ನೀವು ಕುಜಶಾಂತಿ ಮಾಡಿಸ್ಬೇಕು. ವಿವಾಹಕ್ಕೆ ಕುಜಶಾಂತಿಯನ್ನು ಮಾಡಿಸಿ ವಿವಾಹ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ತನ್ಮೂಲಕ ಅನುಕೂಲ ಆಗುತ್ತೆ. ಹೇಗೆ ಶನೈಶ್ಚರನಿಗೆ ಹೋಗೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ಒಂದು ಬಲ ಬರುತ್ತೋ, ಹಾಗೆ ಕುಜಶಾಂತಿಯಿಂದ ವಿವಾಹಕ್ಕೊಂದು ಬಲ ಬರುತ್ತೆ. ಆಮೇಲೆ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಆತಂಕ ಬೇಡ. ಪ್ರಸ್ತುತ ನಿಮಗೆ ಶುಕ್ರ ಭಕ್ತಿ ನಡೀತಾ ಇದೆ. ನಿಮಗೆ ನೋಡಿ 2027 ನವೆಂಬರ್ ಒಳಗೆ ಎಲ್ಲ ರೀತಿಯ ಅನುಕೂಲಕ ಅವಕಾಶಗಳಿದ್ದಾವೆ. ಈ ಆರಾಧನೆಗಳನ್ನು ಮಾಡಬೇಕು. ಮಾಡಿ, ಒಳ್ಳೆಯದಾಗುತ್ತೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಶಶಾಂಕ್ ಪಾಟೀಲ್ ಅಂತ ಮೈಸೂರಿಂದ, ಇವರ ಜನ್ಮ ದಿನಾಂಕ 9ನೇ ತಾರೀಕು 4ನೇ ತಿಂಗಳು 2002 ಬೆಳಗ್ಗೆ 6 ಗಂಟೆ. ಉದ್ಯೋಗ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಶಶಾಂಕ್ ಪಾಟೀಲ್ ಅವರ ಪ್ರಶ್ನೆ ಉದ್ಯೋಗದ ಬಗ್ಗೆ ಕೇಳಿದ್ದಾರೆ. ಮುಂದೆ ಹೇಗಿದೆ ಅಂತ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ಚತುರ್ಥದಲ್ಲಿದ್ದಾನೆ, ಕರ್ಮಸ್ಥಾನವನ್ನು ವೀಕ್ಷಿಸ್ತಾನೆ. ಇದು ಒಳ್ಳೆಯದು. ಬುಧ ಲಗ್ನದಲ್ಲಿದ್ದಾನೆ, ಆದರೆ ನೀಚ ಭಂಗತೆ ಇದೆ. ಹೀಗಾಗಿ ಆತಂಕ ಬೇಡ. ಪ್ರಸ್ತುತ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಗುರು ದಶೆಯಲ್ಲಿ. ಈಗ ರಾಹು ಭುಕ್ತಿ ಗುರುದಶೆಯಲ್ಲಿ ಇನ್ನೇನು ಕಳೆದು ಹೋಗುತ್ತೆ 23ನೇ ತಾರೀಕಿಗೆ. ಆಮೇಲೆ ಶನೈಶ್ಚರ ಪ್ರಾರಂಭವಾಗುತ್ತೆ. ಇದೇ ಆಗಸ್ಟ್ 23ರಿಂದ ಶನೈಶ್ಚರನ ದಶೆ ಪ್ರಾರಂಭವಾಗುತ್ತೆ. ತೃತೀಯ ಸ್ಥಾನದಲ್ಲಿದ್ದಾನೆ ಶನೈಶ್ಚರ. ಅನುಕೂಲ ಆಗುತ್ತೆ ನಿಮಗೆ. ಈಗ ನಾಳೆ ಸೆಪ್ಟೆಂಬರ್ ಪ್ರಾರಂಭದಿಂದಲೇ ನಿಮಗೆ ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಆತಂಕ ಬೇಡ. ಉದ್ಯೋಗದಲ್ಲೂ ಒಂದು ಬಲ ಬರುತ್ತೆ. ಮಿತ್ರರ ಸಹಾಯದಿಂದ, ನಮ್ಮ ತುಂಬ ಆಪ್ತ ಮಿತ್ರರು, ಸ್ನೇಹಿತರು ಮತ್ತು ಹಿರಿಯರು, ಸೀನಿಯರ್ ಫ್ರೆಂಡ್ಸ್ ಇರ್ತಾರಲ್ಲ ಅಂಥವರಿಂದ ನಿಮಗೆ ಉಪಕಾರವಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಅನುಕೂಲ ಆಗುತ್ತೆ. ಗಾಬರಿ ಮಾಡ್ಕೋಬೇಡಿ. ಮುಂದೆ ಹೇಗಿರ್ತೀರ ಅಂದರೆ ಚೆನ್ನಾಗಿರ್ತೀರ. ಒಳ್ಳೆಯದಾಗಲಿ.
ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಅಭಿಷೇಕ್ ಪಾಟೀಲ್ ಅಂತ ಮೈಸೂರಿಂದ. ಇವರ ಜನ್ಮ ದಿನಾಂಕ 27ನೇ ತಾರೀಕು 5ನೇ ತಿಂಗಳು 2006 ಬೆಳಗ್ಗೆ 8:55. BE ವ್ಯಾಸಂಗ ಮಾಡ್ತಾ ಇದ್ದಾರೆ. ಮುಂದಿನ ಭವಿಷ್ಯ ಹೇಗಿರುತ್ತೆ ತಿಳಿಸಿ, ರಾಶಿ ಮತ್ತು ನಕ್ಷತ್ರವನ್ನು ತಿಳಿಸ್ಕೊಡಿ ಅನ್ನೋದು ಪ್ರಶ್ನೆ. ಅಭಿಷೇಕ್ ಪಾಟೀಲ್ ಅವರ ಪ್ರಶ್ನೆ ಅದು ರಾಶಿ ನಕ್ಷತ್ರ ತಿಳಿಸಬೇಕು ಮತ್ತು ಉದ್ಯೋಗದ ಬಗ್ಗೆ ಹೇಗಿದೆ ಮುಂದಿನ ಭವಿಷ್ಯದ ಬಗ್ಗೆ ನೋಡಿ. ತಮ್ಮ ಜಾತಕ ಪರಿಶೀಲಿಸಿದರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನಾಧಿಪತಿ ಬುಧ ನಿಮಗೆ ವ್ಯಯದಲ್ಲಿದ್ದಾನೆ. ಕರ್ಮಾಧಿಪತಿ ಗುರು ನಿಮಗೆ ಪಂಚಮದಲ್ಲಿರ್ತಕ್ಕಂಥದ್ದು. ಈಗ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರೋದು ಗುರುವಿನ ಭುಕ್ತಿ ಕಾಲ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ ವಸ್ತುತಃ ಚೆನ್ನಾಗಿದೆ. ನವಾಂಶದಲ್ಲಂತೂ ತನ್ನದೇ ಅಂಶ ತೊಗೊಂಡಿರೋದು ಅದು ತುಂಬ ಒಳ್ಳೆಯದು. ಹೀಗಾಗಿ ಈಗಲೂ ಗುರು ನಿಮ್ಮ ಜಾತಕದಿಂದ ಗೋಚಾರದಲ್ಲಿ ಗಮನಿಸ್ಕೊಂಡ್ರೆ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು. ಅಕ್ಟೋಬರ್ ವೇಳೆಗೆ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಅಕ್ಟೋಬರ್ ನಂತರ ನವಂಬರಿಂದ ನಿಮಗೆ ಒಳ್ಳೆಯ ಕಾಲ ಪ್ರಾರಂಭವಾಗುತ್ತೆ. ಆಗ ನಿಮಗೆ ಏನು ಉದ್ಯೋಗದ ವಿಚಾರದಲ್ಲಿ ನೀವೀಗ ಮುಗಿಸಿದ್ರಲ್ಲ ಇಂಜಿನಿಯರಿಂಗ್, ಮತ್ತು ಮುಂದಿನ ಉದ್ಯೋಗ, ಅಲ್ಲಿ ಭದ್ರತೆ, ಇವುಗಳಿಗೆಲ್ಲ ಅನುಕೂಲ ಆಗುತ್ತೆ ಅಕ್ಟೋಬರ್ ಕಳೆದ ಮೇಲೆ. ಹೀಗಾಗಿ ಜಾತಕದಲ್ಲಿ ಲಾಭಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಕುಜ. ಇದು ತುಂಬ ಒಳ್ಳೆಯದೇ. ಕುಜನಿಗೆ ನೀಚ ಸ್ಥಾನ ಆದರೂ ಕುಜನಿಗೆ ಅಲ್ಲಿ ಒಳ್ಳೆಯ ಒಂದು ಫಲ ಕೊಡ್ತಾನೆ, ಯೋಚನೆ ಮಾಡಬೇಡಿ, ಚೆನ್ನಾಗಿದೆ, ಒಳ್ಳೆಯದಾಗಲಿ. ಇದರೊಟ್ಟಿಗೆ ರಾಶಿ ನಕ್ಷತ್ರನೂ ತಿಳಿಸ್ಕೊಡಿ ಅಂತ. ರಾಶಿ ನಕ್ಷತ್ರ ಕೇಳಿದ್ರಲ್ವ, ನೋಡೋಣ. ನೋಡಿ, ನಿಮಗೆ ರೋಹಿಣಿ ನಕ್ಷತ್ರ ಎಷ್ಟನೇ ಪಾದ ಅಂತಂದರೆ, ರೋಹಿಣಿ ನಕ್ಷತ್ರ ಮೊದಲನೇ ಪಾದ, 1ನೇ ಪಾದ. ರೋಹಿಣಿ ನಕ್ಷತ್ರ ಅಂದರೆ ಯಥಾ ಪ್ರಕಾರ ವೃಷಭ ರಾಶಿ ಆಗುತ್ತೆ. ರೋಹಿಣಿ ನಕ್ಷತ್ರ 1ನೇ ಪಾದ, ವೃಷಭ ರಾಶಿ ತಮ್ಮದು. ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೋತೀನಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಯಶಸ್ವಿ SN ಹಾಸನದಿಂದ. ಇವರ ಜನ್ಮ ದಿನಾಂಕ 4ನೇ ತಾರೀಕು 3ನೇ ತಿಂಗಳು 2024 ಬೆಳಗ್ಗೆ 10:14. ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಯಶಸ್ವಿ ಅವರ ಪ್ರಶ್ನೆ ಅದು ಮಗುವಿನ ಜಾತಕ ಹೇಗಿದೆ ಅಂತಲ್ವಾ, ನೋಡೋಣ. ನೋಡಿ, ಇದು ಮೇಷಲಗ್ನವಾಗಿದೆ. ಲಗ್ನದಲ್ಲಿ ಗುರು ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತ ಯುತಾನಾನಿಯಶ್ಚ ವೀರ್ಯೋತ್ಕಟ ಭವತಿ ಅಂತ ಹೇಳುತ್ತೆ. ಹೀಗಾಗಿ ಬಲ ಇದೆ. ಲಗ್ನಾಧಿಪತಿ ಕುಜನೂ ಬಲಿಷ್ಠನಾಗಿದ್ದಾನೆ. ಅದು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು. ಕೇಂದ್ರ ಸ್ಥಾನ ಬೇರೆ, ಅದು ರುಚಕ ಯೋಗವನ್ನು ತಂದುಕೊಡುತ್ತೆ. ಬಹುಸಾಹಸಾಪ್ತ ವಿಭವ ಅಂತ, ಸಾಹಸ ಮತ್ತು ಶರೀರದಲ್ಲಿ ಪುಷ್ಟಿ, ಶಕ್ತಿ, ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ. ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ, ಶನೈಶ್ಚರ. ಹೀಗಾಗಿ ಜಾತಕ ಗಮನಿಸಿದ್ರೆ ತುಂಬ ಚೆನ್ನಾಗಿದೆ. ರವಿ ಕೂಡ ಲಾಭದಲ್ಲಿರೋದು, ಇದೆಲ್ಲ ಒಳ್ಳೆಯ ಲಕ್ಷಣ ಇವರೇ. ಈಗ ಪ್ರಸ್ತುತ ಬುಧನ ಕಾಲ ನಡೀತಾ ಇದೆ. ಬುಧ ದಶೆಯಲ್ಲಿ ಈಗ ಶನಿ ಭುಕ್ತಿಯೇ ನಡೀತಾ ಇದೆ. ಶನಿಶ್ಚರ ತುಂಬ ಚೆನ್ನಾಗಿದ್ದಾನೆ, ಬುಧನೂ ಲಾಭದಲ್ಲಿದ್ದಾನೆ. ಒಳ್ಳೆಯ ಕಾಲ, ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ, ಚೆನ್ನಾಗಿ ಅಧ್ಯಯನ ಮಾಡುವ ಶಕ್ತಿ, ಸಾಮರ್ಥ್ಯ ಚೆನ್ನಾಗಿದೆ. ಹೀಗಾಗಿ ಜಾತಕ ಚೆನ್ನಾಗಿರೋದ್ರಿಂದ ಅವರ ಜೀವನವೂ ಚೆನ್ನಾಗಿರುತ್ತೆ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಶಿವಾನಂದ್ ಅಂತ ನಾಗಮಂಗಲದಿಂದ. ಇವರ ಜನ್ಮ ದಿನಾಂಕ 26ನೇ ತಾರೀಕು 2ನೇ ತಿಂಗಳು 1968 ಬೆಳಗ್ಗೆ 6:30. ಆರೋಗ್ಯದ ಬಗ್ಗೆ ಮತ್ತು ಆಸ್ತಿ ಸಂಬಂಧಿತ ಕೇಸ್ ನಡೀತಾ ಇದೆ. ನ್ಯಾಯಾಲಯದಲ್ಲಿ ಏನು ತೀರ್ಪು ಬರ್ಬೋದು ತಿಳಿಸಿ ಅನ್ನೋದು ಪ್ರಶ್ನೆ. ಶಿವಾನಂದ್ ಅವ್ರ ಪ್ರಶ್ನೆ ಒಂದು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ ಮತ್ತು ಇನ್ನೊಂದು ಕೋರ್ಟ್ ವಿಚಾರ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ಇದು ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕುಂಭ ಲಗ್ನ ತಮ್ಮದು. ಲಗ್ನಾಧಿಪತಿ ಶನೈಶ್ಚರ ಧನಸ್ಥಾನದಲ್ಲಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಭುಕ್ತಿ ಕಾಲ ನಡೀತಾ ಇದೆ. ಮುಂದಿನ 2027 ಏಪ್ರಿಲ್ವರೆಗೆ ಈ ಒಂದು ಚಂದ್ರ ಭುಕ್ತಿ ನಡೆಯುತ್ತೆ. ನೋಡಿ, ನಿಮಗೆ ಚಂದ್ರ ವಸ್ತುತಃ ತುಂಬ ದುರ್ಬಲನಾಗಿದ್ದಾನೆ, ವ್ಯಯಸ್ಥಾನದಲ್ಲಿ, ಷಷ್ಠಾಧಿಪತಿ ಬೇರೆ. ಹೀಗಾಗಿ ಈಗ ಸದ್ಯಕ್ಕೆ ನಿಮಗೆ ಹೇಗಾಗುತ್ತೆ ಅಂತಂದರೆ ಈ ಕಲಹ, ಜಗಳ ಇವುಗಳ ಬಗೆಹರಿಯುವ ಲಕ್ಷಣ ಇಲ್ಲ. ಹಾಗಿದ್ರೆ ಯಾವಾಗ ಅನುಕೂಲ ಆಗುತ್ತೆ ನಿಮಗೆ ಅಂತಂದರೆ ಅದು 2027 ಏಪ್ರಿಲ್ ನಂತರದಲ್ಲಿ ಕುಜನ ಕಾಲ ಶುರುವಾಗುತ್ತೆ. ಅಲ್ಲಿಂದ ಸ್ವಲ್ಪ ನಿಮಗೆ ಒಂದು ಬಲ ಬರಲಿಕ್ಕೆ ಶುರುವಾಗುತ್ತೆ, ಅಲ್ಲಿಂದ ಅನುಕೂಲ ಆಗಬಹುದು. ಹೀಗಾಗಿ ಅಲ್ಲಿವರೆಗೆ ನೀವು ನೋಡಿ ದುರ್ಗಾರಾಧನೆ ಮಾಡಬೇಕು. ಈ ಶತ್ರುಗಳನ್ನು ಜಯಿಸಲಿಕ್ಕೆ, ಇಂಥ ಒಂದು ತೊಡಕನ್ನು ಬಿಡಿಸ್ಕೊಳ್ಳಿಕ್ಕೆ ದುರ್ಗಾ ಸಪ್ತಶತಿ ಪಾರಾಯಣ ತುಂಬ ಒಳ್ಳೆಯದು. ಹೀಗಾಗಿ ಸಾಧ್ಯವಾದರೆ ತಾವು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ ಈ ಸಂಕಲ್ಪವನ್ನಿಟ್ಟು ಏನು ನ್ಯಾಯಾಲಯ ವಿದ್ಯಮಾನದಲ್ಲಾಗ್ತಕ್ಕಂಥ ಎಲ್ಲ ತೊಡಕುಗಳನ್ನು ಬಿಡಿಸ್ಕೊಡುವಂಥ, ಜಯವನ್ನು ಕೊಡುವಂತ ಹೇಳಿ ಸಂಕಲ್ಪ ಮಾಡಿ ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಶಶಿಧರ್ ಅಂತ ತುಮಕೂರಿಂದ. ಇವರ ಜನ್ಮ ದಿನಾಂಕ 15ನೇ ತಾರೀಕು 9ನೇ ತಿಂಗಳು 1986 ಮಧ್ಯಾಹ್ನ 12:30. ಉದ್ಯೋಗದಲ್ಲಿ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿದರೆ ಉತ್ತಮ, ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಶಶಿಧರ್ ಅವರ ಪ್ರಶ್ನೆ
ಉದ್ಯೋಗ ಮತ್ತು ಮುಂದೆ ಹೇಗಿದೆ ಅಂತ. ಹೌದು ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲೂ, ಲಾಭಾಧಿಪತಿ ಲಾಭಸ್ಥಾನದಲ್ಲೂ, ವ್ಯಯಾಧಿಪತಿ ವ್ಯಯಸ್ಥಾನದಲ್ಲೂ, ಲಗ್ನಾಧಿಪತಿ ಧನಸ್ಥಾನದಲ್ಲೂ ಇದೆಲ್ಲ ತುಂಬ ಸುಖವಾಗಿದೆ. ನಿಮ್ಮ ಜಾತಕ ಗಮನಿಸಿದ್ರೆ ನಿಮ್ಮ ಜಾತಕದಲ್ಲಿ ಬಲ ರವಿಗೆ ಮತ್ತು ಕುಜನಿಗೆ ಇಬ್ಬರಿಗೂ ಬಲ ತುಂಬ ಚೆನ್ನಾಗಿರೋದ್ರಿಂದ ನೋಡಿ, ರವಿ ಮತ್ತು ಕುಜ ಇಬ್ಬರೂ ಕೂಡ ಅಗ್ನಿ ಸಂಬಂಧಿ ಗ್ರಹಗಳು. ಹೀಗಾಗಿ ಅಗ್ನಿಗೆ ಸಂಬಂಧಿಸಿರ್ತಕ್ಕಂಥ ಹೋಟೆಲ್ ಇಂಡಸ್ಟ್ರಿ ಆಗಬಹುದು, ಅಥವಾ ಇನ್ಯಾವುದೋ ಧಾತು ಲೋಹ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಔಷಧಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಬಹುದು, ಪ್ಯಾರಾಮೆಡಿಕಲ್ ಮೆಡಿಕಲ್ ಈ ಕ್ಷೇತ್ರಗಳಾಗಬಹುದು, ಅಥವಾ ಇನ್ಯಾವುದೋ ಒಂದು ಸರ್ಕಾರಿ ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಯಾವುದೋ ಪ್ರಾಜೆಕ್ಟ್ಸ್ಗಳಾಗಿರಬಹುದು. ಮತ್ತು ಬಹಳ ಮುಖ್ಯವಾಗಿ ಅಂತಂದರೆ ರವಿಯಿಂದ ಸರ್ಕಾರಿ ವಲಯದ ಕೆಲಸಗಳು ತುಂಬ ಚೆನ್ನಾಗಾಗುತ್ತೆ, ನಿಮಗೆ ಬಲ ಚೆನ್ನಾಗಿರೋದ್ರಿಂದ. ಹೀಗಾಗಿ ಅದನ್ನೇ ನಾನೇನು ಔಟ್ಸೋರ್ಸ್ ಅಂತ ಹೇಳಿದೆ, ಆ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಅನುಕೂಲಗಳಾಗುತ್ತೆ. ಮತ್ತು ರಾಜಕಾರಣಿಗಳ ಒಡನಾಟ, ಅವುಗಳ ಸಂಪರ್ಕಗಳು, ಅವರಿಂದ ಮಾಡ್ತಕ್ಕಂಥ ಕೆಲಸಗಳನ್ನು ಆ ರೀತಿಯಲ್ಲೂ ಪ್ರಯತ್ನ ಮಾಡಬಹುದು. ಹೀಗೆ ಚೆನ್ನಾಗಿದೆ ನಿಮ್ಮ ಜಾತಕ. ಹೀಗಾಗಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಖಂಡಿತ ಸಿಗುತ್ತೆ. ಈಗ ಪ್ರಸ್ತುತ ನಮಗೆ ಗುರುದಶೆಯಲ್ಲಿ ಕುಜನ ಭುಕ್ತಿ ನಡೀತಾ ಇದೆ. ಕುಜನು ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಕಾಲ ಚೆನ್ನಾಗಿದ್ದಾಗ ಸ್ವಾಂ ದಶಾಮುಪಗತಾನ್ ಸ್ವಫಲಪ್ರದಾಸ್ಯು ಅಂತ. ಹೀಗಾಗಿ ಆ ಗ್ರಹಗಳ ಭಕ್ತಿ ಕಾಲ ಚೆನ್ನಾಗಿದ್ದಾಗ ಒಳ್ಳೆಯ ಫಲ ಅಂತ. ಚೆನ್ನಾಗಿದೆ ಅವರೇ, ಒಳ್ಳೆಯದಾಗಲಿ ತಮ್ಮ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ವಿ, ಮಿಥುನ ರಾಶಿಯಲ್ಲಿ ಬುಧ ಇರ್ತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ರವಿ ಮತ್ತು ಗುರು ಯುತಿಯನ್ನು ನೋಡ್ತಾ ಇದ್ವಿ, ಸಿಂಹ ರಾಶಿಯಲ್ಲಿ ಶುಕ್ರ ಕೇತು ಜೊತೆಗೆ ಈ ದಿವಸ ಮಾಂದ್ಯವುದಿಯಾಗಿದೆ ಅಲ್ಲಿ. ಇನ್ನು ರಾಹು ಚಂದ್ರರು ಒಟ್ಟಾಗಿದ್ದಾರೆ, ಅದು ಕುಂಭರಾಶಿಯಲ್ಲಿ. ಮೀನ ರಾಶಿಯಲ್ಲಿ ಶನೈಶ್ಚರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನೋಡಿ ಸ್ವಲ್ಪ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ. ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ಯಾವುದನ್ನು ಏನು ರಸಗೊಬ್ಬರ ಅಂತೀವೋ, ಪೆಸ್ಟಿಸೈಡ್ಸ್ ಇತ್ಯಾದಿ ಆ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ ಈ ದಿವಸ. ಈ ದಿವಸ ನಿಮಗೆ ಬಂಧುಗಳ ಸಹಕಾರ, ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಹೀಗಾಗಿ ಹೆಚ್ಚಿನ ಪಾಲು ಚೆನ್ನಾಗಿದೆ. ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪಗಳು ಬರಬಹುದು. ಈ ದಿವಸ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಈ ದಿವಸ ಕಿರಿಕಿರಿಯ ವಾತಾವರಣ ಸೂಚಿಸ್ತಾ ಇದೆ. ಅಸಮಾಧಾನ ಇರ್ತದೆ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮನಸ್ತಾಪಗಳು ಉಂಟಾಗಬಹುದು. ವೃತ್ತಿ ಸ್ಥಳದಲ್ಲಿ ಕೆಲಸ ಬಿಟ್ಟು ಹೋಗ್ಬೇಡ, ಈ ಕ್ಷಣ ಇರೋಕ್ಕಾಗಲ್ಲ, ಈ ರೀತಿಯ ಆಲೋಚನೆಗಳೆಲ್ಲ ಬಂದುಬಿಡುತ್ತೆ. ತಾಳ್ಮೆಯಿಂದ ಇರಿ. ಆದರೆ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಈ CA ICW ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಅಲ್ಲಿ ಶ್ರಮಿಸ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಅನುಕೂಲಗಳು ಉಂಟಾಗುತ್ತೆ. ವಾಗ್ಬಲ, ಮಾತಿನ ಬಲ ತುಂಬ ಚೆನ್ನಾಗಿದೆ. ಒಂದೇ ತೊಡಕಿರೋದು, ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಪ್ರಯಾಣದಲ್ಲೂ ಸ್ವಲ್ಪ ಅನಾನುಕೂಲ ಸೂಚಿಸ್ತಾ ಇದೆ. ಹುಷಾರು, ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಪ್ರಾರ್ಥನೆಗೆ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗಣಪತಿ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಹಿರಿಯರಿಂದ ಸಹಾಯ ಸಹಕಾರಗಳು ಸಿಗುವ ಸಾಧ್ಯತೆ ಈ ದಿವಸ ಚೆನ್ನಾಗಿದೆ. ಸ್ವಲ್ಪ ಭಯದ ಆತಂಕದ ಒಂದು ವಾತಾವರಣ ಕೂಡ ಉಂಟಾಗುತ್ತೆ ಈ ದಿವಸ. ಯಾರನ್ನೂ ನಚ್ಕೊಂಡಿರ್ತೀರಲ್ಲ, ಅವರಿಂದ ಕೈ ಕೊಟ್ಬಿಡ್ತಾರೆ, ಅದು ನಿಮಗೆ ಮನಸ್ಸಿಗೆ ನೋವಾಗುತ್ತೆ. ಉಳಿದ ಹಾಗೆ ದಿವಸ ತಾಯಿ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರೋ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ಅಥವಾ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬರೋದು ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ, ಸಹಕಾರಗಳು, ಈ ರೀತಿಯ ಶುಭ ಫಲಗಳನ್ನು ಕಾಣ್ತೀರ. ನಿಮಗೆ ಈ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ಅನ್ಯೋನ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸೂಚಿಸ್ತಾ ಇದೆ. ಆರೋಗ್ಯ ಮತ್ತು ಹಣಕಾಸಿನ ವಿಚಾರದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳ ಒಂದು ಸಂದರ್ಭ ಎದುರಾಗುತ್ತೆ. ಹಣದ ವಿಚಾರವಾಗಿಯೇ ಅದನ್ನು ಸೂಚಿಸ್ತಾ ಇದೆ. ಆರೋಗ್ಯ, ಹಣ ಎರಡೂ ಬಹಳ ಮುಖ್ಯವಾದದ್ದು, ಗಮನ ಇರಲಿ. ಈ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಪ್ರೋಕ್ಷಣೆ, ತೀರ್ಥ ಸೇವನೆ ಮಾಡೋದು ಅದು ತುಂಬ ಒಳ್ಳೆಯದು. ಆರೋಗ್ಯ ದೃಷ್ಟಿಯಿಂದ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಸ್ವಲ್ಪ ಕಿರಿಕಿರಿ ಇದೆ. ವೃತ್ತಿಯಲ್ಲಿ ನಾಳೆಯಿಂದ ಕರ್ಮಾಧಿಪತಿ ಶುಕ್ರ ನಿಮಗೆ ನೀಚಕ್ಕೆ ಬೇರೆ ಹೋಗ್ತಾನೆ. ಹೀಗಾಗಿ ಸೆಪ್ಟೆಂಬರ್ 2ರವರೆಗೆ, ಈಗ ಆಗಸ್ಟ್ ಸೆಪ್ಟೆಂಬರ್ 1 ತಿಂಗಳು ನೀವು ತುಂಬ ಹುಷಾರಾಗಿರಬೇಕು. ವೃತ್ತಿ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು, ಅಸಮಾಧಾನಗಳು, ಕೆಲಸ ಬಿಟ್ಟು ಹೋಗೋಣ ಅಂತಕ್ಕಂಥ
ಉತ್ಕಟವಾದ ಒಂದು ಮನೋಭಾವ ಬರುತ್ತೆ, ಮನಸ್ಸಿಗೆ ಒತ್ತಡ ಅಂತೀವಲ್ಲ ಅದು ಉಂಟಾಗುವ ಸಾಧ್ಯತೆ. ಹೀಗಾಗಿ ಜಾಗ್ರತೆಯಿಂದ ಇರಿ. ಕುಟುಂಬದಲ್ಲೂ ಅಷ್ಟೇ ಸ್ವಲ್ಪ ಹುಷಾರಾಗಿರಿ. ಕುಟುಂಬದಲ್ಲಿ ಘರ್ಷಣೆಗಳು, ಮನಸ್ತಾಪಗಳು ಸಾಧ್ಯತೆ ಇದೆ. ಸ್ತ್ರೀ ಪುರುಷರ ನಡುವೆ ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಇದೆ. ಸುಖಕ್ಕೆ ಹಾನಿಯಾಗತ್ತೆ, ಹುಷಾರು. ಈ ದಿವಸ ಸಂಗಾತಿ ವಿಚಾರದಲ್ಲಿ ಮನಸ್ತಾಪ, ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಸಿಂಹರಾಶಿಯವರು ನೋಡಿ, ಈ ದಿವಸ ಸ್ವಲ್ಪ ಜಾಗ್ರತೆಯಿಂದ ಇರಿ. ಶಿವ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ನವಧಾನ್ಯ ಸಮರ್ಪಣೆ ಮಾಡಿ, ನಮಸ್ಕಾರ ಹಾಕಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ, ವಿಶೇಷ ಲಾಭವನ್ನು ಪಡಿತೀರಾ. ಸಂಗಾತಿಯಿಂದ ಸಹಕಾರ, ಅನ್ಯೋನ್ಯತೆ ಚೆನ್ನಾಗಿದೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ನಿಮ್ಮ ಜಾಣ್ಮೆಯಿಂದ ಕೆಲಸಗಳಲ್ಲಿ ಒಂದು ಶ್ಲಾಘನೆ, ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ. ಆದರೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಸಾಲ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಸಾಲ, ಆರೋಗ್ಯದಲ್ಲೂ ಹುಷಾರು, ಏರುಪೇರಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ನಾಗ ಕವಚ ಹೇಳ್ಕೊಳ್ಳಿ. ನಾಗ ಸನ್ನಿಧಾನಕ್ಕೆ ಹೋಗಿ ಬಂದರೆ ಬಹಳ ಒಳ್ಳೆಯದು. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಮನಸ್ತಾಪಗಳು ಬರಬಹುದು. ಬೌದ್ಧಿಕವಾಗಿ ನೀವೇ ನಿರ್ಣಯ ತೆಗೆದುಕೊಳ್ಳುವಾಗ ತುಂಬ ಎಚ್ಚರವಾಗಿರಿ. ಈ ದಿವಸ ಗುರು ಹಿರಿಯರನ್ನು ಕೇಳ್ಕೊಳ್ಳೋದು, ಅವರಿಂದ ಒಂದು ಮಾರ್ಗದರ್ಶನ ತಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಈ ದಿವಸ ಉದರ ಸಂಬಂಧಿ ಬಾಧೆ ಸೂಚಿಸ್ತಾ ಇದೆ. ಕರುಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳು ಉಂಟಾಗಬಹುದು, ಹುಷಾರು. ಉಳಿದ ಹಾಗೆ ಈ ದಿವಸ ವಿದೇಶ ಸಂಪರ್ಕ, ವಿದೇಶ ವಹಿವಾಟು ಇದೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಸಾಮರಸ್ಯ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ಅಮ್ಮನವರ ಸನ್ನಿಧಾನಕ್ಕೆ ಈ ದಿವಸ ಸ್ವಲ್ಪ ಉದ್ದು ಮತ್ತು ಅಕ್ಕಿ ಎರಡನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ನಿಮಗೆ ಕಿರಿಕಿರಿ ಲಕ್ಷಣ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಕೆಲಸದಲ್ಲಿ ಅಸಮಾಧಾನ, ನಿಮಗೂ ಅಷ್ಟೇ ಕೆಲಸ ಬಿಟ್ಟು ಹೋಗ್ಬೇಡ, ಕೆಲಸ ಸಾಕು, ಈ ರೀತಿಯ ಆಲೋಚನೆಗಳು ಜಾಸ್ತಿ ಒತ್ತಡ ಬರುವ ಸಾಧ್ಯತೆ ಇದೆ. ಶಾಂತವಾಗಿರಿ. ಮತ್ತು ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಈ ದಿವಸ ಮನಸ್ಸಿಗೆ ಕುಗ್ಗುವ ವಾತಾವರಣ ಇದೆ. ಸ್ನೇಹಿತರು ತಿರುಗಿ ಬಿದ್ದುಬಿಡ್ತಾರೆ, ತುಂಬ ನಚ್ಚಿಕೊಂಡವರು ತಿರುಗಿ ಬಿದ್ದುಬಿಡ್ತಾರೆ, ಆ ರೀತಿಯಲ್ಲಿದೆ ಈ ದಿವಸ. ಅಸಮಾಧಾನ ಇದೆ. ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ಹುಷಾರಾಗಿರಿ. ಹೆಣ್ಮಕ್ಳು ಪ್ರಯಾಣದಲ್ಲಿ ಜಾಗ್ರತೆ ವಹಿಸಿ, ಜಾರಿ ಬೀಳೋದು, ಇನ್ನೇನು ಸ್ಕಿಡ್ ಆಗೋದು, ಈ ರೀತಿಯ ಲಕ್ಷಣ ಇದೆ ಈ ದಿವಸ. ಈ ದಿವಸ ನೀರಿನ ನೋಡಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ವಾಟರ್ ಇನ್ಫೆಕ್ಷನ್ ಜೊತೆಗೆ ನೀರು ಸೇವನೆಯಲ್ಲೂ ತೊಂದರೆ ಆಗ್ತಕ್ಕಂಥದ್ದು, ಮತ್ತು ನೀರಿನ ವಿಷಜಂತುಗಳ ಭಯ, ನೀರಿನ ಸಮೀಪದಲ್ಲಿರೋರು ಬಹಳ ಹುಷಾರಾಗಿರಿ. ಈ ದಿವಸ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಅನುಕೂಲದ ವಾತಾವರಣ ಇದೆ, ತುಂಬ ಚೆನ್ನಾಗಿದೆ. ಸಂಗಾತಿ ಜೊತೆಗೆ ಸಾಮರಸ್ಯ, ಪ್ರೀತಿ ಚೆನ್ನಾಗಿದೆ ಈ ದಿವಸ. ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಥ್ರೋಟ್ ಇನ್ಫೆಕ್ಷನ್ ಆಗಬಹುದು, ಕಿವಿ ಸಮಸ್ಯೆಗಳಾಗಬಹುದು, ಕೊರಳಿನ ಭಾಗದಲ್ಲಿ ತೊಂದರೆ ಆಗಬಹುದು, ಹುಷಾರು. ಉಳಿದ ಹಾಗೆ ಈ ದಿವಸ ತಂದೆ ಮಕ್ಕಳದು ಅಷ್ಟೇ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಸೂಚಿಸ್ತಾ ಇದೆ. ಈ ದಿವಸ ನಾಗಕವಚ, ನರಸಿಂಹ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕು ಸೂಚಿಸ್ತಾ ಇದೆ. ನೀವು ಕೂಡ ಇನ್ನೊಂದು ತಿಂಗಳು ವೃತ್ತಿ ವಿಚಾರದಲ್ಲಿ ಜಾಗ್ರತೆಯಿಂದ ಇರಬೇಕು, ಅದನ್ನು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಅಸಮಾಧಾನ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದೆ. ಚರ್ಚೆ, ವಾದ ಇವುಗಳು ಬೇಡ ಈ ದಿವಸ. ಇನ್ನು ದ್ವಿತೀಯದಲ್ಲಿ ಚಂದ್ರ ರಾಹು ಇದ್ದಾಗ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ. ಆಹಾರದಲ್ಲಿ ತೊಂದರೆ, ನಿಮಗೂ ಕೂಡ ಫುಡ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ, ಸಮಾಧಾನ ಇದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇದೆ. ಸಂಗಾತಿ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ ಇದೆ. ಮತ್ತು ಬಹಳ ಮುಖ್ಯವಾಗಿ ವ್ಯಾಪಾರಿಗಳಿಗೆ ಸ್ವಲ್ಪ ಹಿನ್ನಡೆ, ಮೋಸದ ಸಾಧ್ಯತೆ ಸೂಚಿಸ್ತಾ ಇದೆ. ಹೆಣ್ಣು ಮಕ್ಕಳೇ ವ್ಯಾಪಾರ ಮಾಡ್ತಾಯಿದ್ದಾರೆ, ಬಟ್ಟೆ ವ್ಯಾಪಾರವೋ, ಅಲಂಕಾರವೋ, ಇನ್ನೊಂದು ಮತ್ತೊಂದು, ಅಲ್ಲಿ ತೊಂದರೆಗಳಾಗೋ ಸಾಧ್ಯತೆ ಸೂಚಿಸ್ತಾ ಇದೆ ಈ ದಿವಸ. ಹುಷಾರಾಗಿರಿ. ಆರೋಗ್ಯದ ದೃಷ್ಟಿಯಿಂದಲೂ ದುರ್ಗಾ ಕವಚ ಹೇಳ್ಕೊಳ್ಳಿ, ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿದರೆ ಬಹಳ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ ಕಾಣ್ತಾ ಇದ್ದೀರಾ. ಸ್ನೇಹಿತರ, ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸಂಗಾತಿಯಲ್ಲೂ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ ಈ ದಿವಸ. ನಿಮಗೆ ವ್ಯಯ ಜಾಸ್ತಿ, ಬೌದ್ಧಿಕವಾಗಿ ಆಲೋಚನಾ ಶಕ್ತಿ ಕಳ್ಕೊಂಡು ವ್ಯಯ ಖರ್ಚು ಮಾಡ್ಕೊಂಡ್ಬಿಡ್ತೀರಾ, ಹುಷಾರು. ಈ ದಿವಸ ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ವಸುಧಾರಿಣ್ಯೈ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ, ವೀಕ್ಷಕರ ಸಂದೇಶಗಳಿಗೆ ಉತ್ತರ, ಹಾಗೆ ಈ ಆಷಾಢ ಶುಕ್ರವಾರದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.